ವರುಣ್ ತಮ್ಮ ಮನೆಯಲ್ಲಿ ಕುಳಿತಿದ್ದಾನೆ. ಅವನ ಫೋನ್ಗೆ SMS ಒಂದು ಬರುತ್ತೆ. ಅವರು ಮೆಸೇಜ್ ಓಪನ್ ಮಾಡ್ತಾರೆ. ಆತ್ಮೀಯ ಗ್ರಾಹಕರೇ, ಇಂದು ರಾತ್ರಿ 8:30ಕ್ಕೆ ವಿದ್ಯುತ್ ಕಚೇರಿಯಿಂದ ನಿಮ್ಮ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗುತ್ತದೆ. ಏಕೆಂದರೆ ನಿಮ್ಮ ಹಿಂದಿನ ತಿಂಗಳ ಬಿಲ್ ಅಪ್ಡೇಟ್ ಆಗಿಲ್ಲ. ದಯವಿಟ್ಟು ತಕ್ಷಣ ನಮ್ಮ ಅಧಿಕಾರಿಯನ್ನ 8240471159 ಈ ಸಂಖ್ಯೆ ಮೂಲಕ ಸಂಪರ್ಕಿಸಿ. ನಿಮ್ಮ ಬಿಲ್ ಪಾವತಿಸುವುದಕ್ಕೆ ನೀವು ಈ ಲಿಂಕ್ ಅನ್ನು ಸಹ ಕ್ಲಿಕ್ ಮಾಡಬಹುದು. ಧನ್ಯವಾದ ಎಂದಿರುವ ಈ ಮೆಸೇಜ್ ನೋಡಿ ಅವರು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ರಾಘವ್ ತನ್ನ ಸ್ನೇಹಿತನೊಂದಿಗೆ ಕಾಫಿ ಕುಡಿತಿದ್ದ. ಆಗ್ಲೇ ಅವನಿಗೆ SMS ಬಂತು. ಮೆಸೇಜ್ ತೆಗೆದು ಆತ ನೋಡ್ತಾನೆ, ನಿಮ್ಮ ಬ್ಯಾಂಕ್ KYC ಅಪೂರ್ಣವಾಗಿದೆ. ನೀವು KYCಯನ್ನ ಪೂರ್ಣಗೊಳಿಸಿದ್ರೆ ನಿಮ್ಮ ಬ್ಯಾಂಕ್ ಖಾತೆ ಕಾರ್ಯನಿರ್ವಹಿಸುವುದನ್ನ ನಿಲ್ಲಿಸುತ್ತೆ ಅಂತ ಆ ಮೆಸೇಜ್ ಹೇಳ್ತಿದೆ. ರಾಘವ್ ಈಗ ದೊಡ್ಡ ಚಿಂತೆಯಲ್ಲಿ ಬಿದ್ರು. ಅವರು ಸಹ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನೊಂದೆಡೆ ಅಂಚಲ್ ಸೆಲ್ಫಿಯನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾಳೆ. ಆಗ SMS ಒಂದು ಬರುತ್ತೆ. ಅವಳು ಸಹ ಮೆಸೇಜ್ ಓಪನ್ ಮಾಡ್ತಾಳೆ. 50,000 ರೂಪಾಯಿ ಮೌಲ್ಯದ ಉಚಿತ ವಿಮಾನ ಟಿಕೆಟ್ ನಿಮ್ಮದಾಗಿದೆ. ಈ ಟಿಕೆಟ್ ಪಡೆದುಕೊಳ್ಳುವುದಕ್ಕೆ ಕೆಳಗಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಮೆಸೇಜ್ ನಲ್ಲಿರುತ್ತೆ. ಅಂಚಲ್ ಸಹ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ. ವರುಣ್ ಮನೆಯ ವಿದ್ಯುತ್ ಸಂಪರ್ಕ ಕಡಿತ ಆಗಲ್ಲ. ರಾಘವ್ ಅವರ KYC ಅಪೂರ್ಣವಾಗಿಯೂ ಇಲ್ಲ. ಅಂಚಲ್ ಉಚಿತ ವಿಮಾನ ಟಿಕೆಟ್ ಸಹ ಗೆದ್ದಿಲ್ಲ. ಈ ಮೆಸೇಜ್ಗಳ ಏಕೈಕ ಉದ್ದೇಶವೇಂದರೆ ಅವರನ್ನೆಲ್ಲ ಸೈಬರ್ ಹಳ್ಳಕ್ಕೆ ಬೀಳುವಂತೆ ಮಾಡೋದು. ಕಳಿಸಿರುವ ಲಿಂಕ್ ಕ್ಲಿಕ್ ಮಾಡಿ ಅವರನ್ನು ದೋಚುವುದೇ ಆಗಿದೆ. ಪವರ್ ಕಟ್ನ ಭಯ ಅಥವಾ ಅಕೌಂಟ್ ಬ್ಲಾಕ್ ಆಗುವ ಸೂತಿಯಿಂದ ಭಯಗೊಂಡು ಇಲ್ಲವೇ ಉಚಿತ ವಿಮಾನ ಟಿಕೆಟ್ ಆಸೆಯಿಂದ SMS ಬಂದಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿಗೆ ಕತೆ ಮುಗಿದಂತೆ. ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಮೊಬೈಲ್ ಫೋನ್ನ ನಿಯಂತ್ರಣ ಆ ಕಳ್ಳರ ಕೈ ಸೇರುತ್ತೆ. ಸೈಬರ್ ದರೋಡೆಕೋರರಿಗೆ ನೀವು ಬಲಿಪಶು ಆಗೋದು ಪಕ್ಕಾ. ನೋಡಿ, SMS ಮೂಲಕ ನಡೆಯುವ ಈ ವಂಚನೆಯ ಹೆಸರು ಸ್ಮಿಶಿಂಗ್. ಇದನ್ನ ವಂಚನೆಯ SMS ಅಂತಾನೂ ಕರೀತಾರೆ. ಇದು ಕೆಲವೊಮ್ಮೆ ಲಿಂಕ್ ಅನ್ನ ಕ್ಲಿಕ್ ಮಾಡೋದಕ್ಕೆ ನಿಮ್ಮನ್ನ ಪ್ರೇರೇಪಿಸುವಂತೆ ಮಾಡುತ್ತೆ. ಕೆಲವೊಮ್ಮೆ ನಿಮ್ಮ ಬ್ಯಾಂಕ್ ಖಾತೆಯ ವಿಚಾರಣೆ ರೀತಿಯೂ ಕೂಡ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ನ ನಕಲಿ ನೋಟಿಸ್ ಕೂಡ ಬಂದಿರಬಹುದು. ಕುತೂಹಲದಿಂದ ನೀವು ಕ್ಲಿಕ್ ಮಾಡುವಂತೆ ಕಳ್ಳರು ಬಲೆ ಬೀಸಿರ್ತಾರೆ. ಈ ರೀತಿಯ ವಂಚನೆ ಕೇವಲ SMS ಮೂಲಕ ನಡೆಯುತ್ತದೆ ಅಂತ ಅಲ್ಲ. ಈ ರೀತಿಯ ವಂಚನೆಯ ಮತ್ತೊಂದು ವಿಧಾನ ಅಂದ್ರೆ ಫಿಶಿಂಗ್. ಇದರಲ್ಲೂ ಕೂಡ ಸ್ಕ್ಯಾಮರ್ಗಳು ಕರೆ ಮಾಡ್ತಾರೆ ಮತ್ತು ನಂತರ ಸಂಭಾಷಣೆಯಲ್ಲಿ ತೊಡಗುತ್ತಾರೆ ಮತ್ತು ವಿಶ್ವಾಸವನ್ನು ಗಳಿಸುವ ಮೂಲಕ ಅವರು ಗ್ರಾಹಕರಿಂದ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು OTP ಅಂತಹ ಸೂಕ್ಷ್ಮ ಮಾಹಿತಿಗಳನ್ನು ಪಡಿತಾರೆ. ಮೂರನೇ ವಿಧಾನವೆಂದರೆ ಫಿಶಿಂಗ್. ಇದರಲ್ಲಿ ಪ್ರಸಿದ್ಧ ಕಂಪನಿಗಳ ಲೋಗೋಗಳು ಮತ್ತು ಬ್ರ್ಯಾಂಡಿಂಗ್ ಅನ್ನು ಬಳಸಿ ಇಮೇಲ್ಗಳನ್ನು ಕಳುಹಿಸಲಾಗುತ್ತೆ ಮತ್ತು ಲಿಂಕ್ಗಳನ್ನು ಕ್ಲಿಕ್ ಮಾಡಿಸುವುದರ ಮೂಲಕ ನಿಮ್ಮನ್ನ ನಕಲಿ ವೆಬ್ಸೈಟ್ಗಳಿಗೆ ಕರೆದೊಯ್ಯಲಾಗುತ್ತೆ. ಈ ರೀತಿಯ ನಕಲಿ ಮೊಬೈಲ್ ಮೆಸೇಜ್ಗಳ ಮೂಲಕ ಮಾಲ್ವೇರ್ಗಳ ಜಾಲಕ್ಕೆ ನೀವು ಬೀಳುವಂತೆ ಮಾಡುವುದೇ ಸೈಬರ್ ಕಳ್ಳರ ಉದ್ದೇಶ. ಮಾಲ್ವೇರ್ ಆಪ್ಗಳನ್ನು ಡೌನ್ಲೋಡ್ ಮಾಡೋದಕ್ಕೆ ನಿಮ್ಮ ಬಳಿ ಕೇಳಲಾಗುತ್ತೆ. SMS, ಕರೆ ಅಥವಾ ಇಮೇಲ್ ಮೂಲಕ ನಿಮ್ಮ ಮೇಲೆ ಜಾಲವನ್ನ ಬೀಸಲಾಗುತ್ತೆ. ಒಂದು ವೇಳೆ ಅವರು ಕಳಿಸಿದ ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲ ಪರ್ಸನಲ್ ಮಾಹಿತಿ ಕಳ್ಳರ ಕೈ ಸೇರುತ್ತೆ. ಅಲ್ಲಿಂದ ನೀವು ಸೈಬರ್ ದಾಳಿಗೆ ತುತ್ತಾಗಬೇಕಾಗುತ್ತೆ. ನಂತರ ನಿಮ್ಮ ಖಾತೆಯನ್ನ ಸೈಬರ್ ವಂಚಕರು ಬರಿದಾಗಿಸಿ ಬಿಡುತ್ತಾರೆ. ಮೆಕ್ಫಿ ಗ್ಲೋಬಲ್ ಸ್ಕ್ಯಾಮ್ ಮೆಸೇಜ್ 2023 ಈ ವರದಿ ಆಘಾತಕಾರಿ ಅಂಶಗಳನ್ನು ತೆರೆದಿರಿಸಿದೆ. ಭಾರತೀಯರು ಪ್ರತಿದಿನ ಸರಾಸರಿ ಇಮೇಲ್, SMS ಅಥವಾ ಸೋಷಿಯಲ್ ಮೀಡಿಯಾ ಮುಖೇನ ಈ ರೀತಿಯ 12 ನಕಲಿ ಮೆಸೇಜ್ ಸ್ವೀಕಾರ ಮಾಡ್ತಿದ್ದಾರೆ ಅಂತ ಈ ವರದಿ ಹೇಳಿದೆ. ಮೆಕ್ಫಿ ಸರ್ವೆ ಹೇಳುವಂತೆ 52% ಭಾರತೀಯರು ಬ್ಯಾಂಕಿಂಗ್ ಸಂಬಂಧಿತ ಸ್ಪ್ಯಾಮ್ಗೆ ಬಲಿಯಾಗ್ತಿದ್ದಾರೆ. ವಂಚನೆಗೆ ಬಲಿಯಾಗ್ತಿರುವ ಜನ ವಂಚನೆಯ ಮೆಸೇಜ್ ಅನ್ನು ಗುರುತಿಸುವುದಕ್ಕೆ ಕಷ್ಟಪಡ್ತಿದ್ದಾರೆ ಅಂತಾನೂ ಕೂಡ ವರದಿ ಹೇಳಿದೆ. ವಂಚಕರು ಕೃತಕ ಬುದ್ಧಿಮತ್ತೆ ಅಂದ್ರೆ AI ತಂತ್ರವನ್ನು ವ್ಯಾಪಕವಾಗಿ ಬಳಸಿಕೊಳ್ತಿದ್ದಾರೆ. ಇದರಿಂದಾಗಿ ನೈಜ ಮತ್ತು ನಕಲಿ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ತುಂಬಾನೇ ಕಷ್ಟಕರವಾಗಿದೆ. ಈ ಸೈಬರ್ ಕಳ್ಳರು ಸ್ಮಿಶಿಂಗ್ ನಂತಹ ವಂಚನೆಗಳಿಗೆ ಜನರನ್ನ ಹೇಗೆ ಗುರಿಪಡಿಸುತ್ತಾರೆ? ತಜ್ಞರ ಪ್ರಕಾರ ಪ್ರತಿಯೊಬ್ಬರು ಕೂಡ ಈ ಕಳ್ಳರ ಟಾರ್ಗೆಟ್ ಆಗಿರ್ತಾರೆ. ಅವರ ಬಲೆಗೆ ಯಾರು ಬೀಳ್ತಾರೆಯೋ ಅವರನ್ನ ವಂಚಿಸದೆ ಇವರು ಬಿಡೋದಿಲ್ಲ. Sort of spray and pray. So any user who's a mobile user is being targeted. They don't really target a particular user. They cast a very wide net, which is they will start sending out these messages to many people, and whoever falls for that message, they catch them. Today, me and you can use AI and can generate content, can ask a question in one of these portals and get an answer, right? So language models, the ability to use AI is becoming increasingly easy. Scamster can create multiple types of content using AI and language models. That's what is most prevalent. ಈ ರೀತಿಯ ಮೆಸೇಜ್ಗಳಿಗೆ ಒಂದು ನಿರ್ದಿಷ್ಟವಾದ ಟೆಂಪ್ಲೇಟ್ ಇದೆ. ಬ್ಯಾಂಕ್ನಿಂದ ಮೆಸೇಜ್ ಕಳುಹಿಸಿದ ರೀತಿ ಮೆಸೇಜ್ ಬರುತ್ತೆ. ಇವುಗಳು ಬ್ಯಾಂಕ್ ಮೆಸೇಜ್ ನಂತೆಯೇ ಹೆಡರ್ ಅನ್ನ ಹೊಂದಿರುತ್ತವೆ. ಮೆಷಿನ್ ಲರ್ನಿಂಗ್ ಇಂತಹ ಟೆಂಪ್ಲೇಟ್ ಸ್ಪಷ್ಟವಾಗಿ ಗುರುತಿಸುವುದಕ್ಕೆ ನೆರವು ಕೊಡಬಹುದು. ಇಂತಹ ಮೆಸೇಜ್ಗಳನ್ನ AI ಮತ್ತು ಮೆಷಿನ್ ಲರ್ನಿಂಗ್ ಮುಖೇನ ಬಂದ್ ಮಾಡಬಹುದು. ಸೈಬರ್ ಕಳ್ಳರು ಟೆಕ್ ಪರಿಣಿತರಾಗಿಯೂ ಕೂಡ ಇರ್ತಾರೆ.
ಹಾಗಾಗಿ ಅವರನ್ನ ಎದುರಿಸುವುದಕ್ಕೆ ನಾವು ಸುಧಾರಿತ ತಂತ್ರಜ್ಞಾನದ ನೆರವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಅಂದ್ರೆ ಟೆಕ್ನಾಲಜಿಯ ವಿರುದ್ಧ ಟೆಕ್ನಾಲಜಿಗೆ ಹೋರಾಡಬೇಕಿದೆ. ಇನ್ನು ಸರ್ಕಾರದ ಜೊತೆಗೆ ಬ್ಯಾಂಕ್ಗಳು ಮತ್ತು ಎನ್ಬಿಎಫ್ಸಿಗಳಂತಹ ಹಣಕಾಸು ಸಂಸ್ಥೆಗಳು ಸಹ ಸ್ಮಿಶಿಂಗ್ನಂತಹ ವಂಚನೆಗಳನ್ನು ತಡೆಯುವುದಕ್ಕೆ ಕ್ರಮವನ್ನು ತೆಗೆದುಕೊಳ್ಳುತ್ತಿವೆ. ಇದರಲ್ಲಿ ಹಲವು ಕಂಪನಿಗಳು ತಮ್ಮದೇ ಆದ ಪ್ರಾಡಕ್ಟ್ ಮತ್ತು ಇನೋವೇಷನ್ ಮುಖೇನ ನಕಲಿ ಸಂದೇಶಗಳನ್ನು ಗುರುತಿಸಿ ತಡೆಯುವ ಕೆಲಸ ಮಾಡುತ್ತವೆ. ಟೆಲಿಕಾಂ ಕಂಪನಿ ಏರ್ಟೆಲ್ನ ಅಂಗಸಂಸ್ಥೆ ಏರ್ಟೆಲ್ ಬಿಸ್ನೆಸ್ನಂತಹ ಒಂದು ಪ್ರಾಡಕ್ಟ್ ಹೊರತಂದಿದೆ. ಏರ್ಟೆಲ್ ಬಿಸ್ನೆಸ್ ಒಂದು B2B ಕನೆಕ್ಟಿವಿಟಿ, ಟೆಕ್ನಾಲಜಿ ಮತ್ತು ಕಮ್ಯುನಿಕೇಷನ್ ಪ್ರೊವೈಡರ್ ಆಗಿ ಕೆಲಸ ಮಾಡ್ತಿದೆ. We work very closely with these banks. We directly work with them to understand what scam has been happening for that bank. We learn from it and we then create a bespoke solution for that bank. We've built what we call a direct connectivity pipe between the bank and us. And because we control that connectivity pipe, we are absolutely sure what comes through that pipe is kosher and what is not coming through that pipe is something that we can look at, suspect and prevent. So two things really: directly work with the bank on technology, directly work with the bank on connectivity, build out a wide channel of communication between bank and customers. ಹೆಚ್ಚುತ್ತಿರುವ ಸ್ಮಿಶಿಂಗ್ ಜಾಲ ಗಮನದಲ್ಲಿಟ್ಟುಕೊಂಡು ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂದ್ರೆ CERT ಕೆಲವು ತಿಂಗಳ ಹಿಂದೆ ತನ್ನ ಸಲಹೆಗಳನ್ನು ನೀಡಿದೆ. ಜನರಿಗೆ ಎಚ್ಚರಿಕೆಯನ್ನ ನೀಡಿದೆ. ಅಂತಹ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ ಅಂತ ಸಂಸ್ಥೆ ಹೇಳಿದೆ. ಕ್ಲಿಕ್ ಮಾಡುವ ಮೊದಲು ಯಾವಾಗಲೂ ಲಿಂಕ್ ಅನ್ನ ಪರಿಶೀಲಿಸಿ. ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ಗೆ ಅಪ್ಡೇಟೆಡ್ ಆಂಟಿವೈರಸ್ ಮತ್ತು ಆಂಟಿ ಮಾಲ್ವೇರ್ ಟೂಲ್ ಅನ್ನ ಬಳಸಿ. ಯಾವುದೇ ಬ್ಯಾಂಕ್ ಅಥವಾ ಇತರೆ ಸಂಸ್ಥೆಗಳಿಂದ ನೀವು ಯಾವುದೇ ಅನುಮಾನಾಸ್ಪದ ಸಂದೇಶವನ್ನು ಸ್ವೀಕರಿಸಿದರೆ ತಕ್ಷಣವೇ ಸಂಬಂಧಪಟ್ಟ ಸಂಸ್ಥೆಯನ್ನು ಸಂಪರ್ಕಿಸಿ ಮತ್ತು ಆ ಸಂದೇಶದ ಬಗ್ಗೆ ವಿಚಾರಿಸಿ. ಇಮೇಲ್ ಮತ್ತು ಬ್ಯಾಂಕ್ ಖಾತೆಗೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನ ಬಳಸಿ. ಹಣ ನಿಮ್ಮದಾಗಿದ್ದ ಮೇಲೆ ಅದರ ಭದ್ರತೆಯ ಹೊಣೆಯೂ ಕೂಡ ನಿಮ್ಮದೇ ಆಗಿರುತ್ತೆ. SMS ವಂಚನೆ ಇರಲಿ, ಸ್ಮಿಶಿಂಗ್ ಆಗಿರಲಿ, ಕರೆ ಮಾಡುವ ಮೂಲಕ ವಂಚನೆ ಮಾಡೋದೇ ಇರಲಿ, ಅವುಗಳಿಂದ ನಿಮ್ಮನ್ನು ಬಚಾವ್ ಮಾಡಿಕೊಳ್ಳೋದು ದೊಡ್ಡ ಸಂಗತಿ ಅಲ್ಲ. ನೀವು ಸದಾ ಎಚ್ಚರಿಕೆಯಿಂದ ಇರಬೇಕು. ಎಲ್ಲದಕ್ಕಿಂತ ಮೊದಲು ಮೆಸೇಜ್ನ ಹೆಡ್ಡರನ್ನು ಪರಿಶೀಲನೆ ಮಾಡಬೇಕು. ಬ್ಯಾಂಕು ಅಥವಾ ಯಾವುದೇ ಹೆಸರಾಂತ ಕಂಪನಿ ಯಾವುದೇ ಮೊಬೈಲ್ ನಂಬರ್ನಿಂದ ಮೆಸೇಜನ್ನು ಕಳಿಸೋದಿಲ್ಲ. ಯಾವುದಾದರೂ ಆಕ್ಷನ್ ಮಾಡುವಂತೆ ನಿಮ್ಮನ್ನು ಕೇಳಿದರೆ ಎಚ್ಚರದಿಂದ ಇರಿ. ನೀವು ಯಾವುದೇ ರೀತಿಯಲ್ಲಿ ಲಿಂಕ್ ಕ್ಲಿಕ್ ಮಾಡೋದಕ್ಕೆ ಮುಂದಾಗಿದ್ರೆ ಮತ್ತಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಜಾಗರೂಕರಾಗಿದ್ದರೆ ಮಾತ್ರ ನೀವು ಮತ್ತು ನಿಮ್ಮ ಹಣ ಸುರಕ್ಷಿತವಾಗಿರುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.